ಮೈಸೂರು ಮತ್ತು ಕೊಡಗು ವೆರಿ ಕ್ವಿಕ್ಲಿ ಯಾರ್ಯಾರು ಇಲ್ಲಿ ರಣಕಲೆಗಳು ಪ್ರತಾಪ್ ಸಿಂಹ ವರ್ಸಸ್ ವಿಜಯ್ ಶಂಕರ್ ನೇರವಾದಂತಹ ಹಣಾಹಣಿ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಡುವೆ ಮೈಸೂರಿನಲ್ಲಿ ಪ್ಲಸ್ ಪಾಯಿಂಟ್ಸ್ ಏನು ಮೈನಸ್ ಪಾಯಿಂಟ್ಸ್ ಏನು ನೋಡೋಣ ಇವಾಗ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹವಾ ಪ್ರತಾಪ್ ಸಿಂಹ ಅವರಿಗಂತೂ ಸಿಕ್ಕಾಪಟ್ಟೆ ಕಾರಣ ಏನು ಅಂತಂದ್ರೆ ಅವರು ಎಲ್ಲಿ ಹೋದ್ರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತನಾಡೇ ವೋಟ್ಗಳ ಕಡೆಗೆ ಗಮನ ಹರಿಸ್ತಾರೆ ಅನುದಾನ ಬಳಸಿಕೊಂಡ ನಂಬರ್ 1 ಎಂಪಿ ಅನ್ನುವ ಖ್ಯಾತಿ ಮೈಸೂರು ಕೊಡಗು ವ್ಯಾಪ್ತಿಯಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯತೆ ಟಿಕೆಟ್ ವಿಚಾರದಲ್ಲಿ ಯಾವುದೇ ಭಿನ್ನಮತ ಇಲ್ಲ ವಾಟ್ ಆರ್ ದಿ ಮೈನಸ್ ಪಾಯಿಂಟ್ಸ್ ಆಫ್ ಪ್ರತಾಪ್ ಸಿಂಹ ನೋಡೋಣ ಇವಾಗ ಕಳೆದ ಬಾರಿ ಜೆಡಿಎಸ್ನ ಬೆಂಬಲ ಆದರೆ ಈ ಸಲ ಏನು ಸಂಪೂರ್ಣವಾಗಿರುವ ಭಿನ್ನವಾದಂಥ ಪರಿಸ್ಥಿತಿ ಕೊಡಗು ಮತ್ತು ಮೈಸೂರಿನಲ್ಲಿ ಜನರ ಕೈಗೆ ಸಿಗೋದಿಲ್ಲ ಅನ್ನುವ ಆರೋಪ ಪ್ರತಾಪ್ ಸಿಂಹ ಅವರ ವಿರುದ್ಧ ಇದೆ ಕೊಡಗಿನ ಮಳೆ ಹಾನಿ ವಿಚಾರದಲ್ಲಿ ಸರಿಯಾಗಿ ಸ್ಪಂದಿಸಿಲ್ಲ ಬರೀ ಒಂದು ಫೋನ್ ಕಾಲ್ ಮಾಡಿ ಸುಮ್ಮನೆ ಆಗ್ಬಿಟ್ರು ಒಂದು ಜನ ಮಾತಾಡ್ಕೊಳ್ತಾರೆ ಮೇ ನಾಟ್ ಬಿ ಟ್ರೂ ಆದರೆ ಪ್ರತಾಪ್ ಸಿಂಹ ಸಾಧನೆಗಳನ್ನ ಮಾಡೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ ಖಡಾಖಂಡಿತವಾಗಿ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಿದ್ದಾರೆ ಇನ್ನೊಂದು ಮೈನಸ್ ಪಾಯಿಂಟ್ ಅವರಿಗೆ ಏನಾಗಬಹುದು ಅಂತಂದ್ರೆ ಮಾತು ಜಾಸ್ತಿ ಆಗ್ಬಿಟ್ಟು ಅವರ ಕೆಲಸ ಕಾರ್ಯಗಳನ್ನ ಜನ ಮರೆಯೋ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂತ ಕೂಡ ಮಾತುಕತೆಗಳಾಗ್ತಾ ಇದ್ದಾವೆ ಹಾಗಿದ್ರೆ ವಿಜಯ್ ಶಂಕರ್ ಅವರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ಸ್ ವೆರಿ ಕ್ವಿಕ್ಲಿ ಇವಾಗ ನೋಡೋಣ ವಿಜಯ್ ಶಂಕರ್ ಹಿಂದೆ ಸಿದ್ದರಾಮಯ್ಯನವರು ಅತ್ಯಂತ ಪ್ರಬಲವಾಗಿ ನಿಂತ್ಕೊಂಡಿದ್ದಾರೆ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಈ ಎಲೆಕ್ಷನ್ ಪ್ರತಿಷ್ಠೆಯ ಕಣವಾಗಿದೆ ಹೀಗಾಗಿ ಸಿದ್ದರಾಮಯ್ಯನವರು ವಿಜಯ್ ಶಂಕರ್ ಅವರನ್ನ ಗೆಲ್ಲಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ ಜಾತಿ ಲೆಕ್ಕಾಚಾರ ಒಂದು ಹಂತದಲ್ಲಿ ಕೈ ಹಿಡಿಬಹುದು ಇದು ಪೂರಕವಾಗಿರುವ ಅಂಶಗಳು ಮಾರಕವಾಗಿರುವ ಅಂಶ ಅಥವಾ ಮೈನಸ್ ಪಾಯಿಂಟ್ಸ್ ಚಾಮುಂಡೇಶ್ವರಿ ಸೋಲಿನ ಆಘಾತದಿಂದ ಸಿದ್ದರಾಮಯ್ಯನವರು ಈ ಕ್ಷಣದವರೆಗೂ ಕೂಡ ಅವರಿಗೆ ಹೊರಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಜಿಟಿಡಿ ಸಿದ್ದರಾಮಯ್ಯ ಒಂದಾಗಿಲ್ಲ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಜಿಟಿ ದೇವೇಗೌಡರು ಮತ್ತು ಸಿದ್ದರಾಮಯ್ಯನವರು ಇಬ್ಬರೂ ಮುಖಂಡರ ಬೆಂಬಲಿಗರ ಅಸಮಾಧಾನ ಸ್ಫೋಟ ಆಗಿರೋದು ನಿನ್ನೆ ಸಭೆಯಲ್ಲಿ ನೀವು ಕಂಡಿದ್ದೀರಿ ದಲಿತ ಮತಗಳು ವಿಭಜನೆಯಾಗುವ ಆತಂಕ ದೊಡ್ಡ ಮಟ್ಟದಲ್ಲಿ ಇದೆ ಎಸ್ ಸರ್ ಮಧ್ಯಮ ವರ್ಗದ ಮತದಾರರು ದೊಡ್ಡ ಸಂಖ್ಯೆಯಲ್ಲಿರುವ ಈ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಸಹಜವಾಗಿ ಮೋದಿ ಅಲೆ ಅನ್ನೋದು ಬಹಳ ಕಣ್ಣಿಗೆ ಮೇಲ್ನೋಟಕ್ಕೆ ಗೋಚರವಾಗುವಷ್ಟು ಅಲ್ಲಿ ದಟ್ಟವಾಗಿದೆ ವಿಜಯ್ ಶಂಕರ್ ಮಾಜಿ ಬಿಜೆಪಿ ಹೌದು ಸೊ ಇಲ್ಲಿ ಸ್ಪರ್ಧೆ ನಡೀತಿರೋದು ಒಬ್ಬ ಮಾಜಿ ಬಿಜೆಪಿ ಮತ್ತು ಹಾಲಿ ಬಿಜೆಪಿ ಅಭ್ಯರ್ಥಿಗಳ ನಡುವೆ ಹೌದು ನಮ್ಮ ಪ್ರತಾಪ್ ಸಿಂಹ ಅವರು ರಾಜಕಾರಣಿನೇ ಅಲ್ಲ ಮೂಲತಃ ಒಬ್ಬ ಯುವ ಪತ್ರಕರ್ತರಾಗಿದ್ರು ಕನ್ನಡ ತಮ್ಮ ಅಂಕಣಗಳ ಮೂಲಕ ಸ್ವಲ್ಪ ಚಿರಪರಿಚಿತರಾಗಿದ್ರು ಏಕಾಏಕಿ ರಾಜಕಾರಣ ಪ್ರವೇಶ ಮಾಡಿದ್ರು ಆಮೇಲೆ ಆ ಬಿಜೆಪಿ ಪಕ್ಷದಲ್ಲಿ ಆ ಥರದ ಒಂದು ಆಂತರಿಕ ಪ್ರಜಾಪ್ರಭುತ್ವ ಇದೆ ರಾಜಕಾರಣಗಳೇ ಅಲ್ಲದೇ ಇರೋ ಯುವಕರನ್ನೆಲ್ಲ ಆಗಾಗ ಅವಕಾಶ ಸಿಕ್ಕಾಗಲೆಲ್ಲ ಮುಂಬೆಳಕಿಗೆ ತರ್ತಾ ಇರ್ತಾರೆ ಆ ಥರದ ಒಂದು ಅವಕಾಶ ಸಿಕ್ತು ಅದರಲ್ಲಿ ಗೆದ್ದರು ಆಮೇಲೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆಮೇಲೆ ಚುನಾವಣೆಯಿಂದ ಚುನಾವಣೆಗೆ ತನ್ನ ವ್ಯಕ್ತಿಗತ ಆಸ್ತಿ ಆದಾಯದಲ್ಲಿ ಗಣನೀಯವಾದ ಹೆಚ್ಚಳ ಕಾಣದೇ ಇರುವಂಥ ಕೆಲವು ಅಪರೂಪ ಸಂಸದರ ಪೈಕಿ ಇವರು ಒಬ್ಬರಾಗಿದ್ದಾರೆ ಅಂಥ ದೊಡ್ಡ ಪ್ರಮಾಣದ ಬದಲಾವಣೆ ಏನೂ ಆಗಲಿಲ್ಲ ಅಷ್ಟರ ಮಟ್ಟಿಗೆ ವ್ಯಕ್ತಿಗತವಾದ ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿದ್ದಾರೆ ಆ ಥರದ ಪ್ರಾಮಾಣಿಕತೆಗೆ ಕರ್ನಾಟಕದ ಮತದಾರರು ಇನ್ನೂ ಬೆಲೆ ಕೊಡ್ತಾರಾ ಅಂತ ಯಾಕಂದ್ರೆ ಬಹುಪಾಲು ಅಭ್ಯರ್ಥಿಗಳೆಲ್ಲ 25 ಕೋಟಿಯಿಂದ 100 ಕೋಟಿವರೆಗೂ 150 ಕೋಟಿವರೆಗೂ ಆಸ್ತಿ ಘೋಷಣೆ ಮಾಡ್ಕೊಂಡು ಕಣಕ್ಕೆ ಇಳಿದಿರುವಾಗ ಪ್ರತಾಪ್ ಸಿಂಹರಂಥ ಒಬ್ಬ ವ್ಯಕ್ತಿಗತವಾಗಿ ಪ್ರಾಮಾಣಿಕತೆ ಪರಿಶುದ್ಧತೆಯನ್ನು ಉಳಿಸ್ಕೊಂಡಿರೋ ಆದ್ರೆ ಒಂದು ಸ್ವಲ್ಪ ಸಿಡುಕು ಸ್ವಭಾವ ಕೂಡ ಇದೆ ಪ್ರತಾಪ್ ಸಿಂಹ ಅವ್ರಿಗೆ ಆಮೇಲೆ ರಾಜಕಾರಣ ಇನ್ನೂ ಪ್ರಬುದ್ಧತೆ ಸಾಲದು ಅನ್ನೋ ಅಭಿಪ್ರಾಯ ಬಿಜೆಪಿ ಕಾರ್ಯಕರ್ತರ ವಲದಲ್ಲೇ ಇದೆ ಆದ್ರೆ ಕಾಂಗ್ರೆಸ್ ಪಕ್ಷ ಸತತವಾಗಿ ಆ ಕೊಡಗು ಜಿಲ್ಲೆಯನ್ನು ನಿರ್ಲಕ್ಷಿಸ್ತಾ ಬಂದಿರೋದ್ರಿಂದ ಕೊಡಗಿನಲ್ಲಿ ಬಿಜೆಪಿ ಪ್ರಾಬಲ್ಯ ಬಹಳ ದಟ್ಟವಾಗಿದೆ ಆಮೇಲೆ ಮೈಸೂರು ನಗರದಲ್ಲೂ ಕೂಡ ಸಿದ್ದರಾಮಯ್ಯನವರ ಸೋಲು ಸಾಮಾನ್ಯ ಸೋಲಲ್ಲ ಬಹಳ ಆಘಾತಕಾರಿಯಾದ ಸೋಲು ಅದು ಅಷ್ಟೊಂದು ಹೈಪ್ ಇತ್ತು ಅಧಿಕಾರಸ್ಥ ಮುಖ್ಯಮಂತ್ರಿ ಅಂತ ಅನಿಸ್ಕೊಂಡಿದ್ದಾಗ ಕೂಡ 36,000 ಮತಗಳ ಅಂತರದಿಂದ ಸೋತ್ರಲ್ಲ ಆಮೇಲೆ ಆ ಸೋಲನ್ನು ಅವರು ಇದುವರೆಗೂ ಕೂಡ ಒಂದು ಸಮಚಿತ್ತದಿಂದ ಸ್ವೀಕರಿಸದೇ ಇರೋದು ರಾಹುಕೇತು ಶನಿಗಳು ಇನ್ನೂ ಉಪಸ್ಥಿತರಿದ್ದಾರೆ ಅಂತ ಕಾಣುತ್ತೆ ಅಲ್ಲಿ ಆ ಕ್ಷೇತ್ರದಲ್ಲಿ ಹಾಗಾಗಿ ವಿಜಯ್ ಶಂಕರ್ದು ಬಹಳ ಪ್ರಯಾಸಕರವಾದ ಹಾದಿ ಸಿದ್ದರಾಮಯ್ಯ ಅವರ ಹಿಂದೆ ನಿಂತರೂ ಕೂಡ ಸುಲಭವಾಗುದು ಅಂತ ಅನಿಸ್ತಾ ಇದೆ ಆಮೇಲೆ ಮೈತ್ರಿ ಅವರಲ್ಲೇನೆ ವಿಜಯ್ ಶಂಕರ್ ಅವರಿಗೆ ಮತ್ತು ಕಾಂಗ್ರೆಸ್ನವರಿಗೆ ಬಿಟ್ಕೊಟ್ಟಿರೋದು ಮೈತ್ರಿ ಮಾಡ್ಕೊಂಡಿರೋದು ಇದೆಲ್ಲ ಸಮಸ್ಯೆಗಳಿದ್ದಾವೆ ಒಂದು ಎರಡನೇದು ಪ್ರತಾಪ್ ಸಿಂಹ ಅವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗಬಹುದೇನು ಅಂತಂದ್ರೆ ಧರ್ಮದ ಪ್ರತಿಪಾದಕರಾಗಿ ಬಹಳ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಪ್ರತಾಪ್ ಸಿಂಹ ಕೊಡಗು ವಿಷಯದಲ್ಲಂತೂ ನಿಮಗೆ ಅದು ಯಾವ ತರ ಅವರ ಪರವಾಗಿ ವರ್ಕೌಟ್ ಆಗಬಹುದು ವಿಶೇಷವಾಗಿ ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆ ಸಂದರ್ಭದಲ್ಲಿ ಎಕ್ಸಾಕ್ಟ್ಲಿ ತೀರಾ ಕೋಮುವಾದಿ ಅನ್ನಿಸ್ಕೊಳ್ಳುವಂತ ನಿಲುವನ್ನು ತಾಳಿದ್ರು ತೀರಾ ಉಗ್ರಗಾಮಿಯಾದ ನಿಲುವನ್ನೆಲ್ಲ ತಾಳಿದ್ರು ನಿಜ ಆದ್ರೆ ಇಲ್ಲಿ ಕೇವಲ ಜಿಟಿಡಿ ಮತ್ತು ಸಿದ್ದರಾಮಯ್ಯನವ್ರ ನಡುವಿರೋ ಒಂದು ಪರಸ್ಪರ ಸಂಶಯದ ಭಾವನೆ ಅಷ್ಟೇ ಅಲ್ಲ ಎಚ್ ವಿಶ್ವನಾಥ್ ಮತ್ತು ಸಿದ್ದರಾಮಯ್ಯ ನಡುವೆ ಕೂಡ ಅದೇ ತರ ಸಂಬಂಧ ಇದೆ ಅವರಿಬ್ಬರು ಎಂದೂ ಒಂದಾಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಮಾನಸಿಕವಾಗಿ ದೊಡ್ಡ ಅಂತರ ಇದೆ ಅವರು
ರಾಜ್ಯ JDS ರಾಜ್ಯಾಧ್ಯಕ್ಷರು. ಕರೆಕ್ಟ್. ಸೊ ಇಲ್ಲಿ ವಿಶ್ವನಾಥ್ ಮತ್ತು GT ದೇವೇಗೌಡರು ಹಾಗೂ ಸಿದ್ದರಾಮಯ್ಯನವರ ನಡುವಿನ ಅನುಮಾನಾಸ್ಪದ ಸಂಬಂಧಗಳೇನಿದೆ ಅದು ಕೂಡ ಫಲಿತಾಂಶ ಪರಿಣಾಮ ಬೀರಬಹುದು. ಆಮೇಲೆ ವಿಜಯಶಂಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ ಅನ್ನುವ ಹೊಣೆಯನ್ನ ಯಾರು ಓದ್ಕೊಂಡಿಲ್ಲ. ಅದನ್ನ ಕುಲ್ಲ ನಿರಾಕರಿಸ್ತಾ ಇದ್ದಾರೆ ಆ ಹೊಣೆ ಹೊರಲಿಕ್ಕೆ. ಯಾರಿಗೂ ಬೇಕಾಗಿಲ್ಲ ವಿಜಯಶಂಕರ್. ಸಿದ್ದರಾಮಯ್ಯನವರು ಅವ್ರ ಜಾಯಮಾನ ಯಾವ ತರ ಇದೆ ಅಂದ್ರೆ ಕಳೆದ ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಆದ ಪರಾಭವದ ಹೊಣೆಗಾರಿಕೆ ಕೂಡ ಇವತ್ತಿಗೂ ಒಪ್ಕೊಂಡಿಲ್ಲ. ಅಬ್ಸಲ್ಯೂಟ್ಲಿ ನೈತಿಕ ಹೊಣೆಗಾರಿಕೆನು ಹೊತ್ಕೊಳ್ತೇನೆ ಅಂತ ಇದುವರೆಗೂ ಅವ್ರ ಬಾಯಲ್ಲಿ ಬಂದಿಲ್ಲ.